ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸುಲೋಕ್ಸ್. ಕಮಲದ ಮೊಗದವಳೆ, ಕಮಲದ ಕಣ್ಣವಳೆ, ಕಮಲವ ಕೈಯಲ್ಲಿ ಹಿಡಿದವಳೆ ಅಂತ ಲಕ್ಷ್ಮಿಗೆ ಕರೀತಾ ಇರ್ತೀವಲ್ವ. ಆ ಕಮಲದಲ್ಲಿ ಅರಳಿರ್ತಕ್ಕಂಥ ಲಕ್ಷ್ಮಿಗೆ ಈ ತಾವರೆ ಬೀಜದಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಪಾಯಸನ ಮಾಡಿ ನೈವೇದ್ಯವಾಗಿ ಇಡಬಹುದು. ಇದರಲ್ಲಿ ತುಂಬ ಪ್ರೋಟೀನ್ ಇರೋದರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಮೊದಲಿಗೆ ತಾವರೆ ಬೀಜನ ಚೆನ್ನಾಗಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪಾಯಸದಲ್ಲಿ ಇದು ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಇದು ತುಂಬ ಗಟ್ಟಿಯಾಗಿರುತ್ತೆ. ಇವಾಗ ಅದೇ ಪಾನ್ಗೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಗೋಡಂಬಿ ಬಾದಾಮಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸಹ ಗೋಲ್ಡನ್ ಬ್ರೌನ್ ಬರಬೇಕು, ಆವಾಗ ಘಮ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು 7ರಿಂದ 8 ದ್ರಾಕ್ಷಿನ, ಒಣ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ನಾನು ಹಾಲನ್ನು, ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಜನ ಇದ್ದೀರೋ ಅಷ್ಟು ಹಾಲನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಹಾಲನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ತಾವರೆ ಬೀಜನ ಸೇರಿಸ್ಕೋಬೇಕು. ಹಾಲು ಕುದಿಯುತ್ತಿರುವಾಗ ಇದನ್ನು ಹಾಕಿದ್ರೆ ಬೇಗ ಬೇಯುತ್ತೆ. ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಈ ತಾವರೆ ಬೀಜದಿಂದ ಈ ನೈವೇದ್ಯವನ್ನು ಮಾಡಿ ದೇವರಿಗೆ ಇಡಬಹುದು. ಶುಕ್ರವಾರ ಹಾಗೆ ಹುಣ್ಣಿಮೆ ಅಮಾವಾಸ್ಯೆಗಳಿಗೂ ಸಹ ಇದನ್ನು ಮಾಡಿ ದೇವರಿಗೆ ಪ್ರಸಾದ ರೂಪದಲ್ಲಿ ಇಡಬಹುದು. ನೋಡ್ತಾ ಇದ್ದೀರಲ್ಲ, ಈ ತಾವರೆ ಬೀಜನ ಸೇರಿಸಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಬೇಗ ಬೇಯುತ್ತೆ ಮೊದಲೇ ಫ್ರೈ ಮಾಡಿರೋದ್ರಿಂದ. ನಂತರ ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇಲ್ಲ, ರುಚಿಗೆ ತಕ್ಕಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ತಾ ಇದ್ದೀನಿ. ತಾವರೆ ಬೀಜ ಬೆಂದ ನಂತರ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು. ಇದು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಲೋಟದಲ್ಲಿ ಹಾಕ್ಕೊಂಡು ಹಾಗೆ ಕುಡಿಬಹುದು. ಇವಾಗ ತಾವರೆ ಬೀಜ ಬೆಂದಿದೆ, ಮುಟ್ಟಿ ನೋಡಬೇಕು, ಇದು ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಮಾಮೂಲಿ ಬೆಲ್ಲ ಆದರೆ ಅದನ್ನು ನೀರಲ್ಲಿ ಸ್ವಲ್ಪ ಕರಗಿಸಿ ಶೋಧಿಸ್ಕೊಂಡು ನಂತರ ಸೇರಿಸಿ. ಇದು ಶುದ್ಧವಾಗಿರೋದ್ರಿಂದ ಕಲ್ಲು ಏನೂ ಇರೋದಿಲ್ಲ, ಚೆನ್ನಾಗಿರುತ್ತೆ ಬೆಲ್ಲ. ಅದಕ್ಕೆ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿದ ನಂತರ ಇದಕ್ಕೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಂಡ್ರಲ್ವ, ಅದನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದಕ್ಕೆ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಲಾಸ್ಟಲ್ಲಿ ಒಂದು ಏಲಕ್ಕಿನ ಪುಡಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಂಡ್ರೆ ತಾವರೆ ಬೀಜದ ಪಾಯಸ ರೆಡಿಯಾಗುತ್ತೆ. ಲಕ್ಷ್ಮಿಗೆ ಬೇಗ ಕ್ವಿಕ್ಕಾಗಿ ನಾವು ಪ್ರಸಾದ ಏನಾದರೂ ಮಾಡಬೇಕು ಅಂದರೆ ಇದನ್ನು ರೆಡಿ ಮಾಡಬಹುದು. ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಬೇಗ ದೇವ್ರಿಗೆ ಏನಾದರೂ ಪ್ರಸಾದ ಮಾಡಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ, ಸುಮಾರು ಸಮಯ. ಅಂಥವರು ಈ ರೀತಿ ಕ್ವಿಕ್ಕಾಗಿ ದೇವರಿಗೆ ಪ್ರಸಾದನ ಮಾಡಿ ಇಕ್ಬಹುದು. ತಾವರೆ ಬೀಜದಿಂದ ಮಾಡಿರೋದ್ರಿಂದ ಲಕ್ಷ್ಮಿಗೂ ಸಹ ತುಂಬ ಪ್ರಿಯವಾಗುತ್ತೆ. ಇದನ್ನು ನಾವು ಈ ಲೋಟದಲ್ಲಿ ಸೇರಿಸ್ಕೊಂಡು ಹಾಗೆ ಕುಡಿಬಹುದು. ಅಲ್ಲಲ್ಲಿ ತಾವರೆ ಬೀಜ ಸಿಗ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಗೆಸ್ಟ್ ಬಂದಾಗ ಡಿಫ್ರೆಂಟಾಗಿ ಯಾವಾಗೂ ಶಾವಿಗೆ ಪಾಯಸ, ಅಕ್ಕಿ ಪಾಯಸ ಮಾಡ್ತಾಯಿರ್ತೀವಿ. ಇದನ್ನು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.